ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ವೇದಿಕ್ ನ್ಯೂಮರಾಲಜಿಲಿ ಕಾಂಬಿನೇಷನ್ ನಂಬರ್ ನಮ್ಮ ಲೈಫಲ್ಲಿ ಹೇಗೆ ವರ್ಕ್ ಆಗುತ್ತೆ, ಅಥವಾ ಇಂಥ ಕಾಂಬಿನೇಷನಲ್ಲಿ ಹುಟ್ಟಿರೋರಲ್ಲಿ ಪರ್ಸ್ನಾಲಿಟಿ ಹೇಗಿರುತ್ತೆ, ಇವ್ರ ಟ್ರೈಟ್ಸ್ ಹೇಗಿರುತ್ತೆ, ಮತ್ತು ಇದಕ್ಕೆ ಏನಾದರೂ ಪರಿಹಾರಗಳಿದೆಯಾ, ರೆಮಿಡೀಸ್ ಕೂಡ ನಾವು ನೋಡ್ತಾ ಹೋಗೋಣ. ಮುಂದೆ ಬರುವಂತಹ ನಂಬರು ನಂಬರ್ 3. ಯಾರು ನಂಬರ್ 3 ಹುಟ್ಟಿರ್ತಾರಲ್ಲ, ಆಲ್ರೆಡಿ ಹೇಗಿದೆ ಹೇಳಿದ್ದೀನಿ, ಇದು ದೇವತಾ ನಂಬರ್, ಅಂದರೆ ದೇವಗುರು ನಂಬರು. ಅಂದರೆ ಈ ನಂಬರ್ 3 ಬಂದು ಈ ಒಂದು ನಾಲೆಡ್ಜ್ ಅಥವಾ ಒಂದು ವಿದ್ಯಾಭ್ಯಾಸಕ್ಕೆ ಅಥವಾ ವಿಸ್ಡಮ್ಗೆ ಹೇಳಿ ಮಾಡಿಸಿದ ನಂಬರು. ಇವರಲ್ಲಿ ತುಂಬ ಇಂಟೆಲೆಕ್ಚುಯಲ್ ತುಂಬ ಚೆನ್ನಾಗಿರುತ್ತೆ, ಕ್ರಿಯೇಟಿವಿಟಿ ಚೆನ್ನಾಗಿರುತ್ತೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರುತ್ತೆ. ಯಾರೆಲ್ಲ ನಂಬರ್ 3 ಹುಟ್ಟಿರ್ತಾರಲ್ಲ ಅವ್ರನ್ನ ನೋಡಿ, ಅವರು ಯಾವಾಗಲೂ ಏನೋ ಒಂದು ಹೊಸದಾಗಿ ಕಲಿಬೇಕು, ಲರ್ನಿಂಗ್ ಪ್ರೋಸೆಸ್ ಇರಬೇಕು, ಇಲ್ಲ ಬೇರೆಯವ್ರಿಗೆ ಯಾರಿಗಾರು ಏನಾದ್ರು ಕಲಿಸ್ತಾ ಇರ್ತಾರೆ, ಇಲ್ಲ ಅವರೇ ಕಲಿತಾ ಇರ್ತಾರೆ. ನೆಕ್ಸ್ಟ್ ಬರುವಂತಹ ನಂಬರು ನಂಬರ್ 12. ಆ್ಯಕ್ಚುಲಿ ಈ ಒಂದು ಸೀರೀಸಲ್ಲಿ ಇದು ಕಾರ್ಮಿಕ್ ನಂಬರ್ಗಳು ಕೂಡ ಇರುತ್ತೆ ನಮ್ಮ ಡೇಟ್ ಆಫ್ ಬರ್ತಲ್ಲಿ. ಅಂದರೆ ನಾವು ಹೋದ ಜನ್ಮದಿಂದ ಏನೋ ಒಂದು ಕರ್ಮನ ತೊಗೊಂಡು ಬಂದಿರ್ತೀವಿ, ಅದಕ್ಕೋಸ್ಕರ ಸರ್ಟೆನ್ ನಂಬರ್ಸ್ಗಳಲ್ಲಿ ನಾವು ಹುಟ್ಟಿರ್ತೀವಿ ಆ ಕರ್ಮನ ತೀರ್ಸೋದಕ್ಕೋಸ್ಕರ. ಅದರಿಂದ ನಂಬರ್ 12 ಅನ್ನೋದು ಕೂಡ ಒಂದು ಕಾರ್ಮಿಕ್ ನಂಬರು. ಇದರಲ್ಲಿ ಏನಾಗುತ್ತೆ ಅಂದರೆ ನಂಬರ್ 1 ಮತ್ತು 2 ಇರೋದ್ರಿಂದ, ಎರಡು ರಾಜ ರಾಣಿ ನಂಬರ್ 2 ಸೇರ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಇವರು ಲೈಫಲ್ಲಿ ತುಂಬ ರೋಲರ್ ಕೋಸ್ಟರ್ಗಳು ತುಂಬ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇರುತ್ತೆ. ಇದೊಂಥರ ಪ್ರಾಬ್ಲಮೆಟಿಕ್ ನಂಬರ್ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್ ಬರುವಂಥದ್ದು 21, ಅಂದರೆ 2 + 1 3 ಆಗುತ್ತೆ. 2 ಮತ್ತು 1 ಅಂದರೆ ಚಂದ್ರನ ಹಿಂದೆ ಸೂರ್ಯ ಬರುವಂತಹ ನಂಬರು. ಈ ಥರ 21 ಸೀರೀಸಲ್ಲಿ ಯಾರ್ಯಾರು ಹುಟ್ಟಿರ್ತಾರೆ, 21 ಫಸ್ಟಲ್ಲಿ ಯಾರ್ಯಾರು ಬಾರ್ನ್ ಆಗಿರ್ತಾರಲ್ಲ, ಇವರೆಲ್ಲ ನೋಡಿ, ಇವರು ತುಂಬ ಲಕ್ಕಿ ಪೀಪಲ್, ತುಂಬ ಇಂಟೆಲೆಕ್ಚುಯಲ್ ಪೀಪಲ್, ಮತ್ತು ಸೆಲ್ಫ್ ಮೋಟಿವೇಟೆಡ್ ಪೀಪಲ್ಲು. ಇವರು ಏನೇ ಒಂದು ಮಾಡಬೇಕಂದ್ರೂ ತುಂಬ ಯೋಚನೆ ಮಾಡಿ ಮಾತಾಡ್ತಾರೆ, ಮತ್ತು ಯೋಚನೆ ಮಾಡಿ ಮಾಡ್ತಾರೆ, ಮತ್ತು ಏನೇ ಒಂದು ಮಾಡಬೇಕಂದ್ರೂ ತುಂಬ ಈಸಿ ಗೋ ಪೀಪಲ್ ಇವರು. ಅಂದರೆ ತುಂಬ ಏನು ಲೈಫಲ್ಲಿ ಟೆನ್ಷನ್ ತೊಗೊಳ್ಳೋದಿಲ್ಲ, ನಾಟ್ ವೆರಿ ಎಮೋಷನಲ್ ಆಲ್ಸೋ, ನಾಟ್ ವೆರಿ ಪ್ರಾಕ್ಟಿಕಲ್ ಆಲ್ಸೋ. ಅಂದರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾರೆ ಇವರು. ಹಾಗೆ ನಂಬರ್ 3 ಅಂದರೆ 30th ಅಂತಂದರೆ ನಂಬರ್ 3 ಬರುತ್ತೆ. 3 + 0 ಯಾರಿಗೆಲ್ಲ ಈ 30th ಸೀರೀಸಲ್ಲಿ ಅಂದರೆ 30th ಹುಟ್ಟಿರ್ತಾರಲ್ಲ, ಇವ್ರಿಗೆ ನೋಡಿ ಸ್ವಲ್ಪ ಈಗೋ ಇಶ್ಯೂಸ್ ಜಾಸ್ತಿ ಇರುತ್ತೆ, ಇಂಟೆಲೆಕ್ಚುಯಲ್ ಪವರ್ ಜಾಸ್ತಿ ಇರುತ್ತೆ, ನಾಲೆಡ್ಜ್ ಜಾಸ್ತಿ ಇರುತ್ತೆ, ವಿಸ್ಡಮ್ ಜಾಸ್ತಿ ಇರುತ್ತೆ. ಏನಾದರೂ ಒಂದು ಕಲಿಬೇಕು ಅಥವಾ ಕಲಿಸ್ಬೇಕು ಅಂತ ಇರ್ತಾರೆ, ಅಥವಾ ಬೇರೆಯವ್ರಿಗೆ ಮೋಟಿವೇಟ್ ಮಾಡ್ತಿರ್ತಾರೆ. ಮತ್ತು ಈ ನಂಬರ್ 3 ಯಾರು ಹುಟ್ಟಿರ್ತಾರಲ್ಲ, ಇವ್ರು ಸ್ವಲ್ಪ ಸ್ಪಿರಿಚುವಲ್ ಆಗಿರ್ತಾರೆ. ಅಂದರೆ ದೇವತಾ ಕಾರ್ಯಗಳು ಮಾಡೋದು, ದೇವಸ್ಥಾನಗಳಿಗೆ ಜಾಸ್ತಿ ಹೋಗೋದು, ಅಥವಾ ದೈವ ಭಕ್ತಿ ಅನ್ನೋದು ಇವರಲ್ಲಿ ತುಂಬ ಇರುತ್ತೆ. ನಂಬರ್ 3 ಅನ್ನೋದು ಇಟ್ಸ್ ಎ ವೆರಿ ವಾಸ್ಟ್ ನಂಬರ್, ಮತ್ತು ಇದು ದೇವತಾ ಅನುಗ್ರಹ, ಅಂದರೆ ದೇವಗುರುವಿನ ಅನುಗ್ರಹ ಇವ್ರ ಮೇಲೆ, ಜುಪಿಟರ್ ಗ್ರಹದ ಅನುಗ್ರಹ ಇವ್ರ ಮೇಲೆ ಸದಾ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕಾಂಬಿನೇಷನ್ ಸೀರೀಸಲ್ಲಿ ನಾವು ಹೇಗೆಲ್ಲ ನಮ್ಮ ಪರ್ಸ್ನಾಲಿಟಿ ಹೇಗಿರುತ್ತೆ, ಆಟ್ರಿಬ್ಯೂಟ್ಸ್ ಹೇಗಿರುತ್ತೆ, ಒಂದ್ರ ಜೊತೆಗೆ ಇನ್ನೊಂದು ಕಾಂಬಿನೇಷನ್ ಬಂದರೆ ಹೇಗೆ ನಮ್ಮ ಪರ್ಸ್ನಾಲಿಟಿ ಎಲ್ಲ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋದ್ವಿ. ಮುಂದಿನ ಸೀರೀಸಲ್ಲಿ ಅಥವಾ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತಷ್ಟು ಕಾಂಬಿನೇಷನ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.